ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಎನ್ ಎಸ್ ಕೆ ಟೆಕ್ ನ್ಯೂಸ್ನ ವಿದ್ಯಾರ್ಥಿಯೊಬ್ಬರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರ್, ನಾವು ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿ ಚೇಂಜ್ ಮಾಡೋದು ಹೇಗೆ? ನೋಡಿ ವಿದ್ಯಾರ್ಥಿಗಳೇ, ಎಕ್ಸಾಂಪಲ್, ಈಗ ನೀವು ಕೊಪ್ಪಳ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಪಡ್ಕೊಳಿದ್ದೀರಾ ಅಂದ್ಕೊಳ್ಳಿ. ನೀವು ಅಡ್ಮಿಷನ್ ಪಡ್ಕೊಂಡು ಕಾಲೇಜಲ್ಲಿ ನಿಮ್ಗೆ ಆಲ್ರೆಡಿ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಕಾಲೇಜನ್ನು ಮಾತ್ರ ಚೇಂಜ್ ಮಾಡ್ಬೋದು, ಯೂನಿವರ್ಸಿಟಿ ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಉದಾಹರಣೆಗೆ ಕೊಪ್ಪಳ ಯೂನಿವರ್ಸಿಟಿ ಅಂಡರಲ್ಲಿ ಬರ್ತಕ್ಕಂಥ ಕೊಪ್ಪಳ ಗೌರ್ಮೆಂಟ್ ಡಿಗ್ರಿ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ಳಿ. ನೀವು ಯಲಬುರ್ಗಾ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಬರ್ಬೋದು, ಅಥವಾ ಗಂಗಾವತಿಯಲ್ಲಿರ್ತಕ್ಕಂಥ ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಹೋಗ್ಬೋದು. ಅಂದರೆ ಆ ಕೊಪ್ಪಳ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ, ಅಂದರೆ ಕಾಲೇಜ್ ಟ್ರಾನ್ಸ್ಫರ್ ಮಾಡೋಕ್ಕೆ ಅವಕಾಶ ಇರುತ್ತೆ. ಆದರೆ ನೀವು ಯೂನಿವರ್ಸಿಟಿ ಚೇಂಜ್ ಮಾಡೋಕ್ಕೆ ಅವಕಾಶ ಇಲ್ಲ. ಒಂದು ವೇಳೆ ನಾವು ಯೂನಿವರ್ಸಿಟಿ ಚೇಂಜ್ ಮಾಡ್ಬೇಕಂದ್ರೆ ಯಾವ ರೀತಿ ಸರ್ ಅಂತ ಕೇಳಿದ್ರೆ, ಯೂನಿವರ್ಸಿಟಿ ಚೇಂಜ್ ಮಾಡಬೇಕಂದ್ರೆ ನೀವು ಈಗ ಯಾವ ಯೂನಿವರ್ಸಿಟಿಯಲ್ಲಿ ಅಡ್ಮಿಷನ್ ಮಾಡ್ಕೊಂಡಿದ್ದೀರಾ ಆ ಯೂನಿವರ್ಸಿಟಿಗೆ ಭೇಟಿ ಕೊಟ್ಟು, ಸರ್ ನಾವೀಗ ಈ ಥರ ಇಲ್ಲಿ ಓದೋಕ್ಕಾಗಲ್ಲ, ಬೇರೆ ಯೂನಿವರ್ಸಿಟಿಗೆ ಹೋಗ್ತೀವಿ ಅಂತಂದೇಳಿ ಒಂದು ಲೆಟ್ರ್ ಕೊಡಬೇಕು. ಕೊಟ್ಟಾಗ ಅದು ಡಿಪೆಂಡಿಂಗ್ ಆನ್ ಕಾಲೇಜ್ ಮತ್ತು ಯೂನಿವರ್ಸಿಟಿ ಮೇಲೆ ಇರುತ್ತೆ. ಅವರು ನಿಮ್ಮ ಅಡ್ಮಿಷನನ್ನು ಕ್ಯಾನ್ಸಲ್ ಮಾಡಬೇಕು. ಕ್ಯಾನ್ಸಲ್ ಮಾಡಿದ ನಂತರ ನೀವು ಬೇರೆ ಒಂದು ಕಾಲೇಜ್ ಆ್ಯಂಡ್ ಯೂನಿವರ್ಸಿಟಿಗೆ ಆನ್ಲೈನ್ ಮೂಲಕ ಅರ್ಜಿ ಹಾಕಿ ಅಲ್ಲಿ ಅಡ್ಮಿಷನನ್ನು ಮಾಡ್ಕೊಳ್ಬೋದು. ಸ್ಪಷ್ಟವಾಗಿ ಹೇಳೋದಾದರೆ, ನೀವು ಯೂನಿವರ್ಸಿಟಿ ಚೇಂಜ್ ಮಾಡ್ಬೇಕಂದ್ರೆ ಕಡ್ಡಾಯವಾಗಿ ನಿಮ್ಮ ಕಾಲೇಜಲ್ಲಿ ಭೇಟಿ ಕೊಟ್ಟು, ಸರ್ ಹಿಂಗೆ ನಾ ಈ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸಲ್ಲ, ಬೇರೆ ಯೂನಿವರ್ಸಿಟಿಗೆ ಹೋಗ್ತಾ ಇದ್ದೀನಿ, ಅದಕ್ಕೋಸ್ಕರ ನನ್ನ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿ ಅಂದರೆ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಮಾಡಿ ತದನಂತರ ನಿಮಗೆ ಬೇರೆ ಕಾಲೇಜು ಮತ್ತು ಯೂನಿವರ್ಸಿಟಿಗೆ ಹೋಗಲು ಅವಕಾಶ ಮಾಡಿಕೊಡ್ತಾರೆ. ನೋಡಿ ವಿದ್ಯಾರ್ಥಿಗಳೇ, ಇದು ಕೇವಲ ಎನ್ ಎಸ್ ಕೆ ಟೆಕ್ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ ಟೀಮ್ ಅವರು ತಿಳ್ಕೊಂಡಂಥ ಮಾಹಿತಿ. ನಿಮಗೆ ಸ್ಪಷ್ಟವಾದ ಮಾಹಿತಿ ಬೇಕಾದರೆ ನಿಮ್ಮ ಕಾಲೇಜಿನಲ್ಲಿ ಭೇಟಿ ನೀಡಿ ಈ ಮಾಹಿತಿಯನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.